ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಸರ್ಕಾರ ಒಂದಷ್ಟು ಹೊಸ ತೀರ್ಮಾನಗಳನ್ನ ಕೈಗೊಂಡಿದೆ. ಇದ್ರ ಪ್ರಕಾರವಾಗಿ ಸುಮಾರು 20 ಲಕ್ಷ BPL ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡುತ್ತಂತೆ. ಹಾಗಿದ್ರೆ ಯಾರ್ದು ಡಿಲೀಟ್ ಮಾಡುತ್ತೆ, ಯಾಕೆ ಡಿಲೀಟ್ ಮಾಡುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಒಂದೊಂದು ನ್ಯೂಸ್ ಚಾನೆಲ್ಸ್ಗಳಲ್ಲಿ ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ಕಡೆ 10 ಲಕ್ಷ BPL ಕಾರ್ಡ್ ರದ್ದಾಗುತ್ತೆ ಅಂತ ಮಾಹಿತಿ ಇದ್ರೆ, ಮತ್ತೊಂದು ಕಡೆ 12 ಲಕ್ಷ BPL ಕಾರ್ಡ್ಗಳು ರದ್ದಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವು ಕಡೆ 20 ಲಕ್ಷ BPL ರೇಷನ್ ಕಾರ್ಡ್ಗಳು ರದ್ದಾಗುವ ಸಂಭವ ಇದೆ ಅನ್ನೋ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿರೋರು ಬಂದು 1,23 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ. ಅದರಲ್ಲಿ BPL ಕಾರ್ಡ್ ಹೊಂದಿರೋದಕ್ಕೆ ಅರ್ಹರು ಬಂದು 1,02 ಲಕ್ಷ ಜನ ಅಂತ ಏನೋ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇನ್ನು 20 ಲಕ್ಷ ಜನ ಮಹಿಳೆಯರು ಏನಿರ್ತಾರೆ ಅಂಥವರ BPL ರೇಷನ್ ಕಾರ್ಡ್ನ ರದ್ದು ಮಾಡುತ್ತಂತೆ. ಇದು ಯಾವ ಆಧಾರದ ಮೇಲೆ ಇದನ್ನು ಹೇಳಿದ್ರೋ ಗೊತ್ತಿಲ್ಲ. ಸುಮಾರು 20 ಲಕ್ಷ BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇಲ್ಲದೆ ಇದ್ದರೂ ಕೂಡ ಅಂಥವರು BPL ರೇಷನ್ ಕಾರ್ಡ್ನ ಹೊಂದಿದಾರಂತೆ. ಸೊ ಅವ್ರ BPL ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಯಾರ್ದು ರದ್ದಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ನೋಡಿ, BPL ರೇಷನ್ ಕಾರ್ಡ್ ಬಡತನ ರೇಖೆಗಿಂತ ಕೆಳಗಡೆ ಇರೋವಂಥವರು ಈ BPL ರೇಷನ್ ಕಾರ್ಡ್ನ ಹೊಂದೋದಕ್ಕೆ ಎಲಿಜಿಬಲ್ ಇರ್ತಾರೆ. ಅಂದರೆ ಈಗ ನೋಡಿ, ಸರ್ಕಾರಿ ನೌಕರರು ಯಾರು ಇರ್ತಾರೆ, ಗೌರ್ಮೆಂಟ್ ಎಂಪ್ಲಾಯಿಗಳು BPL ರೇಷನ್ ಕಾರ್ಡ್ನ ಒಂದು ಅರ್ಹತೆ ಇಲ್ಲ. ಆದರೆ ಅವ್ರ ಮನೆಯಲ್ಲಿ ಬೇರೆಯವರು ಕೂಡ BPL ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋ ಹಾಗಿರೋದಿಲ್ಲ. ಕೆಲವ್ರು ಏನು ಮಾಡಿರ್ತಾರೆ, ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು ಕೂಡ BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ. ಇನ್ನು ಕೆಲವರು ಅವ್ರ ಎಂಪ್ಲಾಯಿ ಇರ್ತಾರೆ ಗೊತ್ತಾ, ಗೌರ್ಮೆಂಟ್ ಎಂಪ್ಲಾಯಿ, ಅವ್ರನ್ನ ಬಿಟ್ಬಿಟ್ಟು ಅವ್ರ ಮನೆ ಸದಸ್ಯರು ಸೇರಿಸ್ಕೊಂಡು BPL ರೇಷನ್ ಕಾರ್ಡ್ನ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಏನಪ್ಪ ಅಂದರೆ, 5 ಎಕರೆಗಿಂತ ಭೂಮಿ ಜಾಸ್ತಿ ಇರಬಾರ್ದು ಅಂತ ಏನೋ ಒಂದು ರೂಲ್ಸ್ ಇದೆ. ಅದಕ್ಕೆ ಯಾರ ಹೆಸರಲ್ಲಿ ಜಮೀನು ಇರುತ್ತೋ ಅವ್ರನ್ನ ಬಿಟ್ಬಿಡೋದು, ಮನೆಯವರೆಲ್ಲ ಸೇರಿಕೊಂಡು BPL ರೇಷನ್ ಕಾರ್ಡ್ನ ಮಾಡಿಸ್ಕೊಡೋದು. ಅದ್ರ ಜೊತೆ ಒಂದಷ್ಟು ಕಂಡೀಷನ್ಸ್ಗಳಿದೆ. ನಿಮ್ಗೆ ವರ್ಷಕ್ಕೆ ಆದಾಯ ಬಂದು ವಾರ್ಷಿಕ ಆದಾಯ ನಗರ ಪ್ರದೇಶದಲ್ಲಿ ಇರೋವಂಥವರಿಗೆ 1,20,000ಕ್ಕಿಂತ ಜಾಸ್ತಿ ಇರಬಾರ್ದು ಅನ್ನೋ ಮಿತಿ ಇದೆ. ಹಳ್ಳಿಗಳಲ್ಲಿ ಇರೋವಂಥವರಿಗೆ 98,000 ಏನೋ ಇದೆ ನಿಗದಿಪಡಿಸಿದ್ದಾರೆ. ಅದಕ್ಕಿಂತ ಜಾಸ್ತಿ ಇನ್ಕಮ್ ಇತ್ತು ಅಂದರೆ ನೀವು BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇಲ್ಲ ಅನ್ನೋ ಮಾಹಿತಿ ತಿಳಿಸಿದ್ದಾರೆ. ಬಟ್ ಏನು ಮಾಡಿದ್ದಾರೆ, ಒಂದಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು BPL ರೇಷನ್ ಕಾರ್ಡ್ನ ಪಡ್ಕೊಂಡಿದ್ದಾರೆ. BPL ರೇಷನ್ ಕಾರ್ಡ್ ಇದ್ದರೆ ಎಷ್ಟು ಯೂಸ್ ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನೋಡಿ, BPL ರೇಷನ್ ಕಾರ್ಡ್ಗಳಿತ್ತು ಅಂದರೆ ಕೆಲವು ಆಸ್ಪತ್ರೆಗಳಿಗೆ ನಿಮಗೆ ತುಂಬ ಕಮ್ಮಿ ಫೀಸ್ ತೊಗೊತಾರೆ. ಅಂದರೆ ಅರ್ಧಕ್ಕರ್ಧ ಫೀಸ್ ತೊಗೊತಾರೆ. ಡಾಕ್ಟರ್ಗಳು ಚಾರ್ಜ್ ತೊಗೊಳ್ಳೋದಿಲ್ಲ. ಮತ್ತು ಮಾತ್ರೆ ಮೆಡಿಸಿನ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಅಡ್ಮಿಟ್ ಆದರೆ ಉಚಿತ ಶಸ್ತ್ರಚಿಕಿತ್ಸೆ ಏನೇನೋ ಆಫರ್ಗಳಿದ್ದಾವೆ. ಓಕೆನಾ? ಅದಕ್ಕೊಂದು ಹೆಲ್ಪ್ ಆಯಿತು ಅಂದರೆ, ಈಗ ಕರ್ನಾಟಕ ಸರ್ಕಾರದಲ್ಲಿ ಜಾರಿಯಲ್ಲಿರುವಂತಹ ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ ಯೋಜನೆಗಳಿಗೆ BPL ರೇಷನ್ ಕಾರ್ಡೇ ಅರ್ಹತಾ ಮಾನದಂಡ. ಇನ್ನು BPL ರೇಷನ್ ಕಾರ್ಡ್ ಇತ್ತು ಅಂದರೆ ಸರ್ಕಾರದ ಹಲವು ಯೋಜನೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಈಗ ನಿಮಗೆ ಗೊತ್ತಿದೆ ಅಲ್ವಾ, SC STಗೆ ಒಂದಷ್ಟು ನಿಗಮದಿಂದ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. OBCಗೆ ಸಪ್ರೇಟ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, ಸ್ವಯಂ ಉದ್ಯೋಗ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಈ ರೀತಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರ್ತಾರೆ. ಈ ಎಲ್ಲ ಯೋಜನೆಗಳ ಲಾಭ ಪಡೆಯೋದಕ್ಕೆ ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವರು ಕೂಡ BPL ರೇಷನ್ ಕಾರ್ಡ್ನ ಮಾಡ್ಕೊಂಡಿರ್ತಾರೆ. ಈಗ ಶ್ರೀಮಂತರಾಗಿರ್ತಾರೆ, ಅವರು ಕೂಡ BPL ರೇಷನ್ ಕಾರ್ಡ್ನೇ ಮಾಡಿಸ್ಕೊಂಡಿರ್ತಾರೆ. ಆದರೆ ಸರ್ಕಾರ ಇದನ್ನೆಲ್ಲ ನೋಡಿಬಿಟ್ಟು ಯಾರು ಎಲಿಜಿಬಲ್ ಇಲ್ಲದೆ ಇರೋರು ಇರ್ತಾರಲ್ವ, ಅವರ ರೇಷನ್ ಕಾರ್ಡ್ನ ಡಿಲೀಟ್ ಮಾಡೋಕ್ಕೆ ಮುಂದಾಗಿದೆಯಂತೆ. ಇದು ಬಹಳ ಹಿಂದೆ ಕೂಡ ಹಲವಾರು ಸರ್ಕಾರಗಳು ಟ್ರೈ ಮಾಡಿದೆ. ಅಂದರೆ ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವ್ರು ಡಿಲೀಟ್ ಮಾಡೋಣ ಅನ್ನೋದಕ್ಕೆ. ಆದರೆ ಆ ಸರ್ಕಾರಗಳು ನಾವೇನಾದರೂ ರೇಷನ್ ಕಾರ್ಡ್ನ ಡಿಲೀಟ್ ಮಾಡ್ದೋ ಅಂದರೆ ಜನ ನಮ್ಮ ಮೇಲೆ ಬೇಜಾರು ಮಾಡಿಕೊಂಡು ನಮಗೆ ವೋಟ್ ಹಾಕೋದಿಲ್ಲ, ನಾವು ಎಲೆಕ್ಷನಲ್ಲಿ ಸೋಲ್ತೀವಿ ಅನ್ನೋ ಭಯದಿಂದ ರೇಷನ್ ಕಾರ್ಡ್ ಡಿಲೀಟ್ ಮಾಡೋ ಕೆಲಸನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಕೂಡ ಕಂಪ್ಲೀಟಾಗಿ ಯಾರು ಎಲಿಜಿಬಲ್ ಇಲ್ಲದೆ ಇರೋರು ಇರ್ತಾರೋ ಅಂಥವ್ರನ್ನ ಡಿಲೀಟ್ ಮಾಡೋ ಕೆಲಸನ ಮಾಡಿಲ್ಲ. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಲ್ವಾ, ಅವರಿಗೆ ಗ್ಯಾರಂಟಿ ಯೋಜನೆಗಳ ಹೊರೆ ಕೂಡ ಜಾಸ್ತಿ ಆಗಿದೆ. ಅಂದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 3,000 ಕೋಟಿಗಿಂತ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಸ್ವಲ್ಪ ಅದರಿಂದ ಬಚಾವಾಗೋ ರೀಸನ್ಗೋಸ್ಕರ ಯಾರು ಎಲಿಜಿಬಲ್ ಇಲ್ಲದೆ ಇರ್ತಾರೋ ಅಂಥವರ ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡೋದು, ಮತ್ತು BPL ಇಂದ APLಗೆ ಅವ್ರನ್ನ ತೊಗೊಂಡು ಹೋಗೋ ಕೆಲಸಗಳು ನಡೀತಾ ಇದೆಯಂತೆ. ಹೆಂಗೆ ಅಂದರೆ, ಈಗ 1,20,000 ಮಿನಿಮಮ್ ಇನ್ಕಮ್ ಇರಬೇಕು ಅಂತ ಇದೆ ಅಲ್ವಾ, ಅದಕ್ಕಿಂತ ಜಾಸ್ತಿ ಇದ್ದರೆ ಅವ್ರನ್ನ BPL ಇಂದ APLಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಹಾಗೆ 6 ತಿಂಗಳಿಂದ ಯಾರು ರೇಷನ್ ಕಾರ್ಡ್ ಇದ್ದು ರೇಷನ್ ತೊಗೊಂಡಿಲ್ವೋ ಅಂಥವರ ರೇಷನ್ ಕಾರ್ಡ್ನ ಡಿಲೀಟ್ ಮಾಡ್ತಾ ಇದೆ. ಇದ್ರ ಜೊತೆಗೆ ತೀರೋಗಿರೋರ ಹೆಸರನ್ನೆಲ್ಲ ತೀರೋಗಿದ್ರು ಕೂಡ ಅವ್ರ ಹೆಸರಲ್ಲಿ ರೇಷನ್ ತಗೊಂಡಿರ್ತಾರಲ್ಲ ಅಂಥವ್ರದ್ದೆಲ್ಲ ಡಿಲೀಟ್ ಮಾಡೋ ಕೆಲಸಗಳು ನಡೀತಾ ಇದೆಯಂತೆ. ಇನ್ನು ನಗರ ಪ್ರದೇಶಗಳಲ್ಲಿ ಅವರು 1,000 ಸ್ಕ್ವೇರ್ ಫೀಟ್ಗಿಂತ ಸ್ವಂತ ಮನೆ ಹೊಂದಿದ್ರು ಅಂದರೆ ಅವರು ಕೂಡ BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇಲ್ಲ. ಅವರು ಕೂಡ APLನ ಮಾಡಿಸ್ಕೋಬೇಕು. ಅಂಥವ್ರನ್ನ ಕೂಡ ಸರ್ಕಾರ ಈಗ ಹುಡುಕ್ತಿದ್ಯಂತೆ. ಮೇನ್ 2 ಪಾಯಿಂಟ್ ಹೇಳೋದು ಮರ್ತೋದೆ. IT ಟ್ಯಾಕ್ಸ್ ಪೇ ಮಾಡ್ತಿರೋರು ಮತ್ತು GST ಪೇ ಮಾಡ್ತಿರೋರು ಕೂಡ BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ನೀಡಿಬಿಟ್ಟು ಅವರು ಕೂಡ BPL ರೇಷನ್ ಕಾರ್ಡ್ ಹೊಂದಿರ್ತಾರೆ ಮತ್ತು ಅದರದ್ದು ಸೌಲಭ್ಯಗಳನ್ನ ಪಡಿತಾ ಇರ್ತಾರೆ. ಈಗ ಹೇಗಾಗಿದೆ ಅಂದರೆ ಸರ್ಕಾರ
ಅವರು ಮೋಸ ಮಾಡಿ ಏನಾದರೂ ಗೃಹಲಕ್ಷ್ಮಿ ಹಣ ತಗೊಂಡಿದ್ರೆ ಅಥವಾ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡ್ಕೊಂಡಿದ್ರೆ ಎಲ್ಲಾನು ಕೂಡ ವಸೂಲಿ ಮಾಡೇ ಮಾಡ್ತಾರೆ ಅನ್ನೋದು ಒಂದು ಕಡೆ ಮಾಹಿತಿ ಸಿಗ್ತಾ ಇದೆ. ಬಟ್ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಸುಳ್ಳಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಿಕ್ಕಿರೋಂಥ ಮಾಹಿತಿ ಪ್ರಕಾರ 1 kg ಅಕ್ಕಿಗೆ 34 ರೂಪಾಯಿನ ಕೊಡ್ತಿದ್ದಾರೆ. ಸರ್ಕಾರ ಅವರಿಂದ 33 ರೂಪಾಯಿ ರೀತಿಯಾಗಿ ಹಣನ ವಾಪಸ್ ಪಡ್ಕೊಳ್ಳುತ್ತಂತೆ. ಅದೆಷ್ಟು ಜನ ವಾಪಸ್ ಕೊಡ್ತಾರೋ ಅಥವಾ ಸರ್ಕಾರ ಅದೆಷ್ಟು ಜನದಿಂದ ವಸೂಲಿ ಮಾಡುತ್ತೋ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಇದು ಪಕ್ಕಾ ಇನ್ಫಾರ್ಮೇಷನ್ ಅಲ್ಲ, ಎಲ್ಲೋ ಒಂದಷ್ಟು ಕಡೆ ಓಡಾಡ್ತಾ ಇತ್ತು. ನಾನು ಅದನ್ನು ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಯಾರು ಎಲಿಜಿಬಲ್ ಇಲ್ಲದೇ ಇದ್ದರೂ ಕೂಡ ಸರ್ಕಾರದ ಸೌಲಭ್ಯ ಪಡ್ಕೊಂಡಿರ್ತಾರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ, ಅವರಿಂದ ದುಡ್ಡು ವಸೂಲಿ ಮಾಡುತ್ತೆ ಅನ್ನೋದು. ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ 2 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಯಾರು IT ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, ಜೊತೆಗೆ GST ಪೇ ಮಾಡ್ತಾ ಇರ್ತಾರೆ ಅಂಥವ್ರದ್ದು ಕೂಡ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ APLಗೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆಯಂತೆ. ಆದಾಯ ತೆರಿಗೆ ಇಲಾಖೆಯವರೇ ಮಾಹಿತಿನ ತಿಳಿಸ್ತಿದ್ದಾರಂತೆ. ಇವರು ಇಂತಹ ವ್ಯಕ್ತಿ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಗೊತ್ತಾಗುತ್ತಲ್ವಾ IT ಟ್ಯಾಕ್ಸ್ ಪೇ ಮಾಡ್ತಿರೋರು ಯಾರು ಅಂತ. ಒಂದಷ್ಟು ಮಾಹಿತಿ ಪ್ರಕಾರ ಅವ್ರಿಗೆ ಸಿಗೋ ಇನ್ಫಾರ್ಮೇಷನ್ ಎಲ್ಲ ಅವರು ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರಂತೆ. ಹಾಗಾಗಿ ಯಾರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರ್ತಾರೋ ಅಂಥವ್ರು, GST ತೆರಿಗೆ ಪಾವತಿ ಮಾಡ್ತಾ ಇರೋರು ಎಲ್ಲರದ್ದು ಕೂಡ BPL ರೇಷನ್ ಕಾರ್ಡು ರದ್ದಾಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಈಗಾಗಲೇ ತೀರ್ಮಾನ ಕೈಗೊಂಡಿದ್ದು DK ಶಿವಕುಮಾರ್ ಸರ್ ಅವರು ರಾಹುಲ್ ಗಾಂಧಿ ಸರ್ ಹತ್ರ ಮಾತಾಡ್ತಾ ಇದ್ದಾರಂತೆ ಇದ್ರ ಬಗ್ಗೆ, BPL ರೇಷನ್ ಕಾರ್ಡ್ ರದ್ದತಿ ಮಾಡೋದ್ರ ಬಗ್ಗೆ. ಕಾಂಗ್ರೆಸ್ ಸರ್ಕಾರ ದೃಢವಾಗಿ ನಿರ್ಧಾರ ತಗೊಂಡಿದ್ಯಂತೆ. BPL ರೇಷನ್ ಕಾರ್ಡ್ ಯಾರು ಎಲಿಜಿಬಲ್ ಇಲ್ಲದೆ ಇದ್ರೂ ಕೂಡ ಹೊಂದಿರ್ತಾರೋ ಅಂಥವ್ರ ಕಾರ್ಡ್ಗಳನ್ನ ಡಿಲೀಟ್ ಮಾಡೋದ್ರ ಬಗ್ಗೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಫೀಲ್ಡ್ಗೆ ಇಳಿದು ಒಂದಷ್ಟು ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿದ್ದಾರೆ. ನೀವು ಆಹಾರ ಇಲಾಖೆಯ ವೆಬ್ಸೈಟಲ್ಲಿ ಹೋಗಿ ಸಸ್ಪೆಂಡೆಡ್ ಲಿಸ್ಟಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದಂತೆ. ಈಗಾಗಲೇ ಸುಮಾರು 1,20,000 ರೇಷನ್ ಕಾರ್ಡು ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5,700 BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ಯಂತೆ. ಅಂದರೆ BPL ಇರೋರನ್ನ APL ಮಾಡಿದೆ, ಮತ್ತು ಯಾರು 6 ತಿಂಗಳಿಂದ ರೇಷನ್ ತಗೊಂಡಿಲ್ವೋ ಅಂಥವ್ರ ರೇಷನ್ ಕಾರ್ಡು ಡಿಲೀಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಡೆತ್ ಆಗಿರೋದು ಕೂಡ ಡಿಲೀಟು ಆಗ್ತಿದೆ, ಮತ್ತು BPLಯಿಂದ APLಗೆ ಆಗ್ತಿದೆ. ಬೆಂಗಳೂರಲ್ಲಿ 12,000 - 20,000 BPL ರೇಷನ್ ಕಾರ್ಡ್, ನಕಲಿ BPL ರೇಷನ್ ಕಾರ್ಡ್ ಪಡ್ಕೊಂಡಿರೋರು ಸಿಕ್ಕಿದ್ದಾರಂತೆ. ಅವ್ರದ್ದು ಕೂಡ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ನೀವು ಬೇಕಿದ್ರೆ ಆಹಾರ ವೆಬ್ಸೈಟಲ್ಲಿ ನಿಮ್ಮ ರೇಷನ್ ಕಾರ್ಡು ಚಾಲ್ತಿಲಿದೆಯಾ ಅಥವಾ ಡಿಲೀಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ BPL ರೇಷನ್ ಕಾರ್ಡ್ ಡಿಲೀಟ್ ಮಾಡೋ ಕೆಲಸ ಚುರುಕಾಗಿ ನಡೀತಾ ಇದೆ. ಇನ್ನು ಮುಂದೆ ಅಂಥವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ, ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ದಿನಸಿ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣನೇ ಕೊಡ್ತಾರೆ. BPL ರೇಷನ್ ಕಾರ್ಡ್ BPL ರೇಷನ್ ಕಾರ್ಡಿಂದ APLಗೆ ಹೋಯಿತು ಅಂದರೆ ಎಷ್ಟು ಅಕ್ಕಿ ಕೊಡ್ತಾರೋ, ಎಷ್ಟು ದುಡ್ಡು ಕೊಡ್ತಾರೋ ಅದು ಕೂಡ ಮುಂದಿನ ದಿನಗಳಲ್ಲೇ ನೋಡಬೇಕು. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ APL ಅವ್ರಿಗೂ ಕೊಡೋಗಿದ್ರೆ ನಿಮಗೆ ಕಂಟಿನ್ಯೂ ಆಗುತ್ತೆ. ಬಟ್ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಸ್ವಲ್ಪ ಹೊಡೆತ ಆಗುತ್ತೆ. ಸರ್ಕಾರದ ಒಂದಷ್ಟು ಯೋಜನೆಗಳಿಂದ ಕೂಡ ನೀವು ದೂರ ಉಳಿಬೇಕಾಗುತ್ತೆ. ಈಗ ನೋಡಿ, SC ST ಇವರಿಗೆ ಒಂದಷ್ಟು ಯೋಜನೆಗಳಿದೆ. ಸ್ವಾವಲಂಬಿ ಸಾರಥಿ, ಐರಾವತ ಸ್ಕೀಮ್ ಇತ್ತಲ್ಲ, ಅದ್ರ ಬದಲಾಗಿ ಇದು ಬಂದಿದೆ. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, ಮೈಕ್ರೋ ಕ್ರೆಡಿಟ್ ಯೋಜನೆ, OBC ಅವ್ರಿಗೂ ಇದೆ, ಅಲ್ಪಸಂಖ್ಯಾತರಿಗೂ ಕೂಡ ಇದೆ. ಈ ಯೋಜನೆಗಳಿಂದ ಇದಕ್ಕೆ ಅರ್ಹತಾ ಮಾನದಂಡ ಬಂದು BPL ರೇಷನ್ ಕಾರ್ಡು. BPL ಇಲ್ಲ ಅಂದರೆ ನೀವು ಈ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಸ್ಪಿಟಲ್ಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗ್ತಿತ್ತಲ್ವ, ಅದು ಕೂಡ ಇನ್ನು ಮುಂದೆ ಇಂಥವರಿಗೆ ಸಿಗೋದಿಲ್ಲ. ಇದಿಷ್ಟು BPL ರೇಷನ್ ಕಾರ್ಡ್ ರದ್ದತಿ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ರೇಷನ್ ಕಾರ್ಡ್ ಡಿಲೀಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.